ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ. ನಾವು ಆರಾಮಿದ್ದೀವಿ. ಬನ್ನಿ ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ. ಇವತ್ತಿನ ರೆಸಿಪಿ ಸ್ನ್ಯಾಕ್ಸ್ ರೆಸಿಪಿ. ಯಾವ ಸ್ನ್ಯಾಕ್ಸ್ ಅಂದರೆ ಪಾಪ್ಕಾರ್ನ್. ನೀವು ನೋಡ್ತಾನೆ ಇರ್ಬೋದು, ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಬಟರ್ ಹಾಕ್ಕೊಂಡಿದ್ದೀನಿ. ಬಟರ್ ಸ್ವಲ್ಪ ಕರಗಲಿ. ನೋಡಿ, ಬಟರು ಕರಗಿದೆ. ಬಟರ್ ಜೊತೆ ಸ್ವಲ್ಪ ಅರಿಶಿಣ ಹಾಕ್ಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಇವಾಗ ಜೋಳನ ಹಾಕ್ಕೊಳ್ತಿದ್ದೀನಿ. ಈ ಜೋಳ ಮಾಲಲ್ಲಿ, ಸೂಪರ್ ಬಜಾರಲ್ಲಿ ಎಲ್ಲ ಸಿಗುತ್ತೆ. ಅವನ್ನ ತೊಗೊಂಡು ಮನೇಲಿ ಇಟ್ಕೊಂಡ್ಬಿಟ್ರೆ ಆರಾಮ್ಸೆ ನೀವು ಪಾಪ್ಕಾರ್ನ್ನ ಮಾಡ್ಕೋಬೋದು. ಈ ಜೋಳನ ಬಟರ್ ಜೊತೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇರಬೇಕು. ನಾವು ಹುರಿತಾ ಅವು ಪಟ್ ಪಟ್ ಅಂತ ಸಿಡಿತಾ ಪಾಪ್ಕಾರ್ನ್ ಆಗುತ್ತಲ್ಲ, ಆವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಡಬೇಕು. ನೋಡಿ, ಈ ಥರ ಪಟ್ ಪಟ್ ಅಂತ ಸಿಡಿಯುತ್ತೆ. ಆವಾಗ ನಾವು ಲಿಡ್ನ ಕ್ಲೋಸ್ ಮಾಡಿಬಿಡಬೇಕು. ನೋಡಿ, ಲಿಡ್ ಕ್ಲೋಸ್ ಮಾಡಿದ ಮೇಲೆ ಪಟ ಅಂತ ಸಿಡಿತಾ ಇರುತ್ತೆ. ಯಾವಾಗ ಅದು ಸಿಡಿಯೋದು ನಿಲ್ಲಿಸುತ್ತೋ ಆವಾಗ ನಾವು ಗ್ಯಾಸ್ನ ಪಟ್ ಅಂತ ಬಂದ್ ಮಾಡ್ಕೊಂಡು ಬಿಡಬೇಕು. ಇಲ್ಲಾಂದರೆ ಬೇಗನೆ ಇವು ಸೀದೋಗ್ಬಿಡ್ತವೆ. ನೋಡಿ, ಪಟ್ ಅನ್ನೋದು ನಿಲ್ತು ಅಂಥೇಳಿ ನಾನು ಲಿಡ್ ತೆಗೆದೆ. ಮತ್ತೆ ಸಿಡಿತಾನೆ ಇತ್ತು ಅದು. ಮತ್ತೆ ಸ್ವಲ್ಪ ಹೊತ್ತು ಮುಚ್ಚಿ ಅವನ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಪಾಪ್ಕಾರ್ನ್ ರೆಡಿಯಾಗಿದೆ. ಇವಾಗ ಬೇರೆ ಮಳೆ ಬರ್ತಿದೆ. ಬಿಸಿ ಬಿಸಿ ಪಾಪ್ಕಾರ್ನ್, ಬಿಸಿ ಬಿಸಿ ಟೀ ಅಥವಾ ಕಾಫಿ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ನಾನು ಮಾಡಿರೋ ಈ ಪಾಪ್ಕಾರ್ನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಬೆಲ್ ಐಕನ್ನು ಒತ್ತಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಟೇಕ್ ಕೇರ್. ಬಾಯ್.